ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. IT ಶಿಕ್ಷಕರ ನೇಮಕಾತಿ ಏನೆಲ್ಲ ನಿಮಗೆ ಸರ್ಕಾರದಿಂದ ನೇಮಕಾತಿ ಮಾಡ್ತಿದ್ದಾರೆ. ಬರೋಬ್ಬರಿ 2,500 IT ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ. ಅದಕ್ಕೆ ಎಲಿಜಿಬಿಲಿಟಿ ಕಂಡೀಷನ್ಸ್ ಮಾಹಿತಿ ಕೊಡ್ತೀನಿ. ಡಿಪ್ಲೊಮೊ ಇಂಜಿನಿಯರಿಂಗ್ BSc ಕೂಡ ಅರ್ಹರು ಎಲಿಜಿಬಲ್. BCA ಅವರು ಕೂಡ ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸರ್ಕಾರ ಅನೌನ್ಸ್ಮೆಂಟ್ ಮಾಡಿದೆ 2,500 ನೇಮಕಾತಿ ಮಾಡ್ತೀವಿ ಅಂತ. ನೋಟಿಫಿಕೇಶನ್ ಆಗಿಲ್ಲ, ಎಲ್ಲ ಕ್ಲಾರಿಟಿ ಕೂಡ ಸಿಗುತ್ತೆ. ಈಗ ಮೂಲಗಳ ಮಾಹಿತಿ ಪ್ರಕಾರ ಯಾರೆಲ್ಲ ನಿಮ್ಗೆ ಗೊತ್ತಿರೋಗೆ IT ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾ ಇದ್ದಾರೆ ಅವರು ಎಲಿಜಿಬಲ್ ಏನಂದ್ರೆ BSc ಇನ್ ಕಂಪ್ಯೂಟರ್ ಸೈನ್ಸ್, BCA ಅಥವಾ IT ಫೋಕಸ್ಡ್ ಲೈಕ್ ಇಂಜಿನಿಯರಿಂಗ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಯಾರೆಲ್ಲ ಮಾಡಿದ್ದೀರಾ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಕೂಡ ಆಗಿರ್ಬೋದು, BTech ಗ್ರಾಜುಯೇಟ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಆಗಿರ್ಬೋದು, ಅವರು ಕೂಡ ಎಲಿಜಿಬಲ್ ಆಗ್ತಾರೆ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಡಿಪ್ಲೊಮೊ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. BA, BSc, BCA, IT ರಿಲೇಟೆಡ್ ಇರೋರಿಗೆ ಎಲಿಜಿಬಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ನಂತರ ಬಿ ಎಡ್ ಅವ್ರಿಗೆ ಏನಾದರೂ ಚಾನ್ಸ್ ಕೊಡ್ತಾರಾ ಅಥವಾ ಕಂಪ್ಯೂಟರ್ ರಿಲೇಟೆಡ್ ಏನಾದರೂ ಕೋರ್ಸಸ್ ಮಾಡಿರೋರಿಗೆ ಏನಾದರೂ ಕೊಡ್ತಾರಾ ಅಂತ ಹೇಳಿ ಅದಕ್ಕೆ ಕ್ಲಾರಿಟಿ ಇಲ್ಲ. ಅಫಿಷಿಯಲ್ ನೋಟಿಫಿಕೇಶನ್ ಅನ್ನೋ ಮಾಹಿತಿ ಆಸ್ ಪರ್ ರಿಪೋರ್ಟ್ಸ್ ಪ್ರಕಾರ ಇದು ಸಾಧ್ಯತೆ ಕೂಡ ಇದೆ. ನಂತರ ನಿಮಗೆ ಗೊತ್ತಿರೋಗೆ ಆಲ್ರೆಡಿ ನಿಯಮ ಇದೆ, CT ಕಡ್ಡಾಯ ಅಥವಾ CTT ಅಥವಾ TET ಕಡ್ಡಾಯ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಇದೆ. ಪ್ರಾಬಬಲಿ ಈಗ ನಿಮಗೆ ಪರ್ಮಿಷನ್ ಕೂಡ ಪ್ರೊವೈಡ್ ಮಾಡ್ತಾರೆ. ಲೈಕ್ ಈಗ ಇಂಜಿನಿಯರಿಂಗ್ ಡಿಗ್ರಿ ಅವರು ಬೇರೆಯವರು ಕೂಡ ಲೈಕ್ ಪ್ರಾಬಬಲಿ ಅಟೆಂಡ್ ಮಾಡಬಹುದು. ಆದ ನಂತರ ನಿಮಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಅಪ್ಲಿಕಬಲ್ ಆದ ನಂತರ ಏನಾದರೂ TET ಕ್ಲಿಯರ್ ಮಾಡೋದಕ್ಕೆ ಕಾಲಾವಕಾಶ ಕೊಡುವ ಸಾಧ್ಯತೆ ಕೂಡ ಇದೆ. ಆಸ್ ಆಫ್ ನಾವು ಬಂದ್ಬಿಟ್ಟು ಮೂಲಗಳ ಮಾಹಿತಿ ಕನ್ಫರ್ಮೇಷನ್ ಸಿಕ್ಕಿದೆ. ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಕೂಡ ಚಾನ್ಸಸ್ ಇದೆ. ಪ್ಲಸ್ BSc, BCA ಅಥವಾ ಈಕ್ವಲೆಂಟ್ ಡಿಗ್ರಿ ಅವರಿಗೆ ಕಂಪ್ಯೂಟರ್ ಶಿಕ್ಷಕರ ನೇಮಕಾತಿ ಸರ್ಕಾರಿ ಹುದ್ದೆ ಬರೋಬ್ಬರಿ 2,500 ಹುದ್ದೆಗಳನ್ನು ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ. APS ಶಾಲೆಗಳಲ್ಲಿ ಬಿಕಾಸ್ ಕಂಪ್ಯೂಟರ್ ಎಜುಕೇಶನ್ ಕೊಡೋ ಕಾರಣ 1ನೇ ತರಗತಿಯಿಂದ ಕಂಪ್ಯೂಟರ್ ಸೈನ್ಸ್ ಯಾರೆಲ್ಲ ಇದ್ದಾರೆ ಅವರಿಗೆ ಕೊಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೆ. ಇದು ಬಿಗ್ ಅಪ್ಡೇಟ್. ಯಾರೆಲ್ಲ ಇದ್ದೀರಾ ಅವರು ಗಮನಿಸಬೇಕಾದ ವಿಷಯ ಆಗಿರುತ್ತೆ. ಥ್ಯಾಂಕ್ ಯು.